ನೀಟ್ ಅಕ್ರಮಕ್ಕೆ ಜಿರಳೆಗಳಿಗೆ ಪ್ರಧಾನ ಪದತ್ಯಾಗ ಆಗಿದೆ. ನೀಟ್ ಹೋರಾಟದ ಬಳಿಕ ಅಭಿಜಿತ್ ದೀಪ್ಗೆ ಸ್ಟೇಟ್ಮೆಂಟೇ ಚೇಂಜ್ ಆಗಿರುವಂತದ್ದು. ಜಿರಳೆ ಎಂದಿದ್ದಕ್ಕೆ ಧನ್ಯವಾದ ಎಂದಿದ್ದಾರೆ ಅಭಿಜಿತ್ ದೀಪ್ಗೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಆ ಮಾತಿನಿಂದಲೇ ಹೋರಾಟಕ್ಕೆ ಬಲ ಸಿಕ್ತು ಅಂದ್ರು ದೀಪ್ಗೆ. ಪ್ರಶ್ನೆ ಪತ್ರಿಕೆ ಅಕ್ರಮ ಸಂಬಂಧ ಜಿರಳೆಗಳಿಗೆ ಪ್ರಧಾನ ಪದತ್ಯಾಗ ಆಗಿರುವಂತದ್ದು. ನೀಟ್ ಹೋರಾಟದ ಬಳಿಕ ಅಭಿಜಿತ್ ದೀಪ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಜಿರಳೆ ಅಂದಿದ್ದಕ್ಕೆ ಅಭಿಜಿತ್ ದೀಪ್ಗೆ ಧನ್ಯವಾದವನ್ನ ತಿಳಿಸಿರುವಂತದ್ದು. ಆ ಜಿರಳೆ ಅಂತ ಮಾತು ಹೇಳಿದ್ದಕ್ಕೆ ನಮಗೆ ಹೋರಾಟಕ್ಕೆ ಬಲ ಸಿಕ್ಕಿದೆ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಳಿಕ ಜಂತರ್ ಮಂತರ್ನಲ್ಲಿ ಈ ಹೇಳಿಕೆ ಕೊಟ್ಟಿರುವಂತದ್ದು. ಸದ್ಯ ಸುಪ್ರೀಂ ಕೋರ್ಟ್ ಸಿಜೆಐಗೆ ದೀಪ್ಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಅವರಿಗೆ ಇದು ಮೊದಲ ವಿಕೆಟ್, ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ಹೋರಾಟದ ಹಾದಿ ಸಿಜೆಪಿ ಬಹಳ ಸಸ್ಪೆನ್ಸ್ ಆಗಿ ಇಟ್ಕೊಂಡಿದೆ. ನಾವು ಗಮನಿಸಿದ್ವಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಸುದೀರ್ಘವಾಗಿ 36 ದಿನಗಳ ಹೋರಾಟ. ಅದರಲ್ಲಿ 22 ದಿವಸಗಳ ಕಾಲ, 22ರಿಂದ 24 ದಿವಸಗಳ ಕಾಲ ಆಕ್ಟಿವಿಸ್ಟ್ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಹೋರಾಟ ಇದ್ರೆ, ಮತ್ತೊಂದು ಕಡೆಗೆ ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಂತಹ ಹೋರಾಟದಲ್ಲಿ ಈ ಒಂದು ಸಿಜೆಪಿ ಪಾರ್ಟಿ ಮುನ್ನುಗ್ಗಿ ಅವರಿಗೆ ಮತ್ತಷ್ಟು ಬೆಂಬಲವನ್ನ ಕೊಟ್ಟಿದ್ದು. ಅವರ ಜೊತೆಗೆ ಪ್ರತಿಪಕ್ಷಗಳು, ಕಾಂಗ್ರೆಸ್, ಎಲ್ಲಾ ಪಕ್ಷಗಳು ಸೇರ್ಕೊಂಡು ವಿದ್ಯಾರ್ಥಿಗಳ ಈ ಹೋರಾಟಕ್ಕೆ ಮತ್ತಷ್ಟು ಬಲ ತುಂಬಿ ಈ ಹೋರಾಟ ಮತ್ತಷ್ಟು ಪುಷ್ಟಿಯನ್ನ ಪಡೆದುಕೊಂಡು ಕೊನೆಗೂ ಕೂಡ ಈ ಒಂದು ನೀಟ್ ಹೋರಾಟಕ್ಕೆ ಒಂದು ಸಚಿವರ ತಲೆದಂಡ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಭಿಜಿತ್ ದೀಪ್ಗೆ ಇವತ್ತು ಮಾತನಾಡಿ ಏನ್ ಹೇಳಿದ್ರು ಅಂತ ಅಂದ್ರೆ, ಆವತ್ತು ಸಿಜೆಐ ಸಂದರ್ಭದಲ್ಲಿ ಕೊಟ್ಟಂತಹ ಜಿರಳೆ ಎಂಬ ಪದ ಇದೆಯಲ್ಲ, ಆ ಪದವೇ ಇವತ್ತು ನಮ್ಮ ಹೋರಾಟಕ್ಕೆ ಮತ್ತಷ್ಟು ಶಕ್ತಿಯನ್ನ ಕೊಟ್ಟಿದ್ದು. ಜಿರಳೆಗಳು ಅಂತ ಕರೆದಿದ್ದಕ್ಕೆ ನಾವಿವತ್ತು ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ವಿದ್ಯಾರ್ಥಿಗಳನ್ನ ಜಿರಳೆಗಳು ಅಂತ ಹೇಳಿ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿಕೆ ಕೊಟ್ರಲ್ಲ, ಇವತ್ತು ಆ ಜಿರಳೆಗಳೇ ಮುಂದೆ ನಿಂತು ಹೋರಾಟ ಮಾಡಿ ಸಚಿವರ ತಲೆದಂಡ ಆಗಿದ್ದು ಅಂತ ಹೇಳಿ ಅಭಿಜಿತ್ ದೀಪ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಜಿರಳೆ ಅಂದಿದ್ದಕ್ಕೆ ಜಿರಳೆ ಏನ್ ಮಾಡ್ತು ನೋಡಿ ನೀಟ್ ಹೋರಾಟದ ಬೆಳವಣಿಗೆಯಲ್ಲಿ. ಇದೀಗ ಕುತೂಹಲಕಾರಿ ಹೇಳಿಕೆ ಅಭಿಜಿತ್ ದೀಪ್ಗೆ ಹೇಳಿಕೆ ಕೊಟ್ಟಿರುವಂತದ್ದು. ನಮ್ಮನ್ನ ಜಿರಳೆಗಳು ಅಂತ ಕರೆದಿದ್ದಕ್ಕೆ ನಿಮ್ಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಆ ಜಿರಳೆ ಅಂತ ನೀವು ಕರೆದಿದ್ದಕ್ಕೆ ನಾವಿವತ್ತು ರೊಚ್ಚಿಗೆದ್ದು ಈ ಹೋರಾಟ ಮಾಡಿದ್ದು, ಈ ಹೋರಾಟಕ್ಕೆ ಬಲ ಕೊಟ್ಟಿದ್ದು, ಈ ಹೋರಾಟ ಫೈನಲಿ ಸಕ್ಸಸ್ ಆಗಿದ್ದು ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿ ಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಳಿಕ ಜಂತರ್ ಮಂತರ್ನಲ್ಲಿ ದೀಪ್ಗೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವುದು ಈಗ ಬಹಳ ಚರ್ಚೆಗೆ ಕಾರಣ ಆಗಿದೆ. ಈ ನೀಟ್ ವಿವಾದದ ನಡುವೆ ನಡೆದಂತಹ ಬೆಳವಣಿಗೆಗಳಿದೆಯಲ್ಲ, ಇದು ಬಹಳ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದ್ವು. ಒಂದ್ ಕಡೆಗೆ ಇದೇ ಧರ್ಮೇಂದ್ರ ಪ್ರಧಾನ್ ಅವರೇ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ವಿಚಾರಕ್ಕೆ ಬಳಸ್ಕೊಳ್ಳಾಗ್ತಾ ಇದೆ. ವಿದ್ಯಾರ್ಥಿಗಳು ಈ ರೀತಿಯಾಗಿ ಹಬ್ಕೊಳ್ಳೋದಕ್ಕೆ, ವಿದ್ಯಾರ್ಥಿಗಳು ಈ ರೀತಿ ಪ್ರತಿಭಟನೆ ಮಾಡೋದಕ್ಕೆ ನೀವು ಅವರನ್ನ ಚದುರಿಸ್ತಾ ಇದ್ದೀರಾ, ವಿದ್ಯಾರ್ಥಿಗಳಿಗೆ ಇನ್ನಿಲ್ಲದ ಹೇಳಿಕೆಗಳನ್ನ ಹೇಳ್ಕೊಡ್ತಾ ಇದ್ದೀರಾ, ವಿದ್ಯಾರ್ಥಿಗಳು ಒಳ್ಳೆ ನಿಲುವನ್ನೇ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ನೀವು ಹೋಗಿ ಮತ್ತಷ್ಟು ತಿರುಚಿ ಮಾಡಿ ಹೇಳಿಕೆಗಳನ್ನ ಕೊಡ್ತಿದ್ದೀರಾ, ಈ ಪ್ರತಿಭಟನೆಯನ್ನ ಬೇರೆ ರೀತಿ ಕಾವು ಪಡೆದುಕೊಳ್ಳೋಕೆ ನೀವೇ ಕಾರಣ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು ಶಿಕ್ಷಣ ಸಚಿವರು. ಸದ್ಯ ಅವರ ರಾಜೀನಾಮೆ ಆದ ಬಳಿಕ ಜಂತರ್ ಮಂತರ್ನಲ್ಲಿ ತಮ್ಮ ಬೆಂಬಲಿಗರನ್ನ ಉದ್ದೇಶಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಮಾತನಾಡಿದ್ರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಅವತ್ತು ಹೇಳಿಕೆಯನ್ನ ಕೊಡ್ತಾರೆ. ಇದೇ ಅವಿದ್ಯಾವಂತ ವಿದ್ಯಾರ್ಥಿಗಳು, ಇದೇ ಅವಿದ್ಯಾವಂತರು ಸುಮ್ಮನೆ ಕುತ್ಕೊಳ್ಳೋಕ್ಕಾಗದೆ RTI ಕೇಸ್ ಹಾಕೋದು, ಮತ್ತೊಂದು ಕೇಸ್ ಹಾಕೋದು, ಇಲ್ಲಿ ಆಫೀಸರ್ಸ್ ನ ಬ್ಲಾಕ್ ಮೇಲ್ ಮಾಡೋದು, ಇವರಂತರ ಜಿರಳೆಗಳು ಇದ್ದಂಗೆ ಅಂತ ಹೇಳಿಕೆಗಳನ್ನ ಕೊಡ್ತಾರೆ. ಅದೇ ಜಿರಳೆಯನ್ನ ತಗೊಂಡು ಮೇ 16ನೇ ತಾರೀಕಿಗೆ ಹುಟ್ಟಿಕೊಂಡಿದ್ದೆ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ ಪಾರ್ಟಿ ಅಭಿಜಿತ್ ದೀಪ್ಗೆ ನೇತೃತ್ವದ ಒಂದು ತಂಡದಿಂದ ಹುಟ್ಟುಕೊಳ್ಳುತ್ತೆ. ಅದೇ ಪಾರ್ಟಿ ಇವತ್ತು ಕೇವಲ ಬೆರಳೆಣಿಕೆ ತಿಂಗಳುಗಳಲ್ಲಿ ಮೇಲ್ ಹುಟ್ಕೊಂತು ಜೂನ್ ಜುಲೈ ನೋಡಿ, ಈ ಒಂದು 2-3 ತಿಂಗಳ ಅವಧಿಯಲ್ಲಿ
ಒಬ್ಬ ಕೇಂದ್ರ ಸಚಿವರ ಪದತ್ಯಾಗ ಮಾಡಿಸುತ್ತೆ ಅಂತ ಅಂದ್ರೆ ಅದೇ ಜಿರಳೆಗಳಿಗೆ ಇರುವಂತಹ ಶಕ್ತಿ ಏನು ಅನ್ನೋದನ್ನ ನೀವು ಜಿರಳೆ ಅಂತ ಕರೆದಿದ್ದಕ್ಕೆ ನಮಗೆ ತೋರಿಸಿಕೊಡೋಕೆ ಸಾಧ್ಯ ಆಯ್ತು ಅಂತ ಅಭಿಜಿತ್ ದೀಪ್ಗೆ ಧನ್ಯವಾದ ಹೇಳಿದ್ದಾರೆ. ಸದ್ಯ ಆ ಮಾತಿನಿಂದಲೇ ನಮಗೆ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಅಂತಲೂ ದೀಪ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಕಾರಣದಿಂದ ಅಮೆರಿಕಾದಿಂದ ನಾನು ಭಾರತಕ್ಕೆ ಬರಬೇಕಾಯ್ತು. ನಾನು ನ್ಯಾಯಮೂರ್ತಿಯವರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅಮೆರಿಕಾದಲ್ಲಿದ್ದೆ. ನಮ್ಮನ್ನ ನೀವು ಜಿರಳೆಗಳು ಅಂತ ಕರಿತೀರಾ ಅಂತ ಅಂದ್ರೆ ಜಿರಳೆಗಳು ಹೆಂಗ್ ಕಚ್ಚುತ್ತೆ, ಜಿರಳೆಗಳ ಪವರ್ ಏನು, ಅದೇ ಜಿರಳೆಗಳು ಒಂದಾದ್ರೆ ಯಾವ ತರದ ಹೋರಾಟ ನಡೆಯುತ್ತೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಅಮೆರಿಕಾದಿಂದ ನಾನು ಭಾರತಕ್ಕೆ ಬಂದೆ, ಹೋರಾಟ ನಡೆಸದೆ, ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಸದ್ಯ ಭಯಪಡದೆ ಧ್ವನಿಯನ್ನ ಎತ್ತಿದ್ರೆ ಎಂಥ ಬದಲಾವಣೆಯನ್ನು, ಎಂತಹ ಒಂದು ಅಸುರಕ್ಷಿತ ಪ್ಲೇಸ್ ಅನ್ನು ಕೂಡ ನಾವು ಚೇಂಜ್ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತಿನ ಈ ಬೆಳವಣಿಗೆ ಸಾಕ್ಷಿ ಅಂತ ಹೇಳುವ ಮುಖಾಂತರ ದೀಪ್ಗೆ ಇದು ಮೊದಲ ವಿಕೆಟ್ ಮಾತ್ರ ಅಲ್ಲ, ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ, ಇಂತಹ ಎಷ್ಟೆಷ್ಟು ವಿಕೆಟ್ಗಳು ಕೂಡ ಮುಂದಿನ ದಿನಗಳಲ್ಲಿ ಬೀಳುವಂತಹ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ನೀಟ್ ಹೋರಾಟ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಹಾಗೆ ಈ ಸಿಜೆಪಿ ನಾಯಕರ ಹೇಳಿಕೆ ಇದೆಯಲ್ಲ, ಇದೀಗ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣ ಆಗಿರುವಂತದ್ದು. ಸದ್ಯ ದೀಪ್ಗೆ ಅವರ ಈ ಹೇಳಿಕೆ ಮುಂದಿನ ದಿನಗಳಲ್ಲಿ ಯಾವ ತರ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇದು ಅಭಿಜಿತ್ ದೀಪ್ಗೆ ಅವರ ಒಬ್ಬರದೇ ಸ್ಟೇಟ್ಮೆಂಟ್ ಅಲ್ಲ ನೋಡಿ. ಇವತ್ತಿನ ಲಕ್ಷಾಂತರ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹಿಂದೆ ಇರುವಂತಹ ಪೂರ್ವಜರು ಕೂಡ ಏನು ಆಸ್ತಿ ಮಾಡಿರೋದ್ರಿಲ್ಲ, ಇರುವಂತಹ 2-3 ಎಕರೆಯಲ್ಲಿ ನಾವ್ ಏನ್ ಮಾಡೋದಕ್ಕೆ ಸಾಧ್ಯ? ಸೊ ನಾವು ಮುಂದೆ ಬರಬೇಕು, ಸುಧಾರಣೆ ಕಾಣಬೇಕು, ನಮ್ಮ ಫ್ಯಾಮಿಲಿಯನ್ನು ನಾವು ಮುಂದೆ ತರಬೇಕು, ನಾವು ಹಣ ಮಾಡ್ಕೋಬೇಕು, ನಾವು ಸಮಾಜ ಒಂದೊಳ್ಳೆ ಸ್ಥಾನದಲ್ಲಿ ಇರಬೇಕು ಅಂತ ಅಂದ್ರೆ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ಅದರಲ್ಲಿ ನಾವು ಸೆಲೆಕ್ಟ್ ಆಗಿ ಆಫೀಸರ್ಸ್ ಗಳಾಗಿ ತೆಗೆದುಕೊಳ್ಳುವಂತ ಸಂಬಳದಲ್ಲಿ ನಾವು ಮುಂದೆ ಬರೋದಕ್ಕೆ ಸಾಧ್ಯ. ಆದ್ರೆ ಈ ಪರೀಕ್ಷಾ ಮಾಫಿಯಾಗಳು ಇರುವಂತ ಭ್ರಷ್ಟರಿಂದ ಇವತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮರ್ಯಾದೆ ಕಳೆದು ಹೋಗ್ತಾ ಇದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಿರುವಂತಹ ವ್ಯಾಲ್ಯೂ ಹೊರಟೋಗ್ತಾ ಇದೆ. ಇಂಥವರಿಂದ ಯುವ ಜನರು ಹೆಂಗ್ ಮುಂದುವರೋದಕ್ಕೆ ಸಾಧ್ಯ? ಇಂತಹ ಅಭಿಜಿತ್ ದೀಪ್ಗೆ ಒಬ್ಬರಾಗಿರ್ಬೋದು, ದೆಹಲಿಯ ಲಕ್ಷಾಂತರ ವಿದ್ಯಾರ್ಥಿಗಳಾಗಿರ್ಬೋದು, ಬಟ್ ಇದು ಇಂದಿನ ಭವಿಷ್ಯ, ಮುಂದೆ ನಮ್ಮ ದೇಶವನ್ನು ಆಳುವಂತಹ ವಿದ್ಯಾರ್ಥಿಗಳಿಗೆ ಇರುವಂತಹ ಇವು ಕುತೂಹಲ, ಹುರುಪು ಎಲ್ಲ ಈ ತರದ ಪರೀಕ್ಷಾ ಮಾಫಿಯಾದಿಂದ ಕುಸಿದು ಹೋಗ್ತಾ ಇದೆ. ಸೊ ಈ ಒಂದು ಸಮಾಜದಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ಮುಂದೆ ಯಾರೆಲ್ಲ ಈ ಒಂದು ಹಗರಣ ನಡೆಸ್ತಾರೆ, ಪರೀಕ್ಷಾ ಮಾಫಿಯಾಗಳನ್ನ ಮಾಡ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ದುಡ್ಡು ಕೊಟ್ಟು ಮಾರ್ಕೊಂತಾರೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕ ಆಗ್ತಾರಲ್ಲ, ಅಂತವ್ರು ಎಲ್ರಿಗೂ ಕೂಡ ಸಿಕ್ಕಿರುವಂತಹ ಒಂದು ಶಿಕ್ಷೆ, ಅದರ ಜೊತೆಗೆ ಆದಂತಹ ಅನ್ಯಾಯಕ್ಕೆ ದೊರಕಿದ ನ್ಯಾಯ ಅಂತ ಹೇಳ್ಬೋದು.